ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ರವಾ ಗುಲಾಬ್ ಜಾಮೂನ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೇನೆ. ಇದು ತುಂಬಾ ಸುಲಭವಾಗಿ ಮಾಡ್ಬೋದು. ನಾವೀಗ ಪ್ಯಾಕೆಟೆಲ್ಲ ತಂದು ನಾವು ಮಾಡ್ತೀವಲ್ಲ, ಅದೇ ರೀತಿಯಾದ ಒಂದು ಟೇಸ್ಟ್ ಕೂಡ ಇರುತ್ತೆ. ಇದು ನೋಡಿ, ತುಂಬಾ ಸಿಂಪಲ್ಲಾಗಿ ರವಾ ಗುಲಾಬ್ ಜಾಮೂನ್ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೇನೆ. ತುಂಬಾ ಸಾಫ್ಟ್ ಕೂಡ ಆಗಿ ಇರುತ್ತೆ ಫ್ರೆಂಡ್ಸ್. ಇದು ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಲೇಬೇಕು. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಗೆ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತೇನೆ. 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ. ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾವು ರವೆ ಉಂಡೆ ಮಾಡಲಿಕ್ಕೆಲ್ಲ ರವೆ ಫ್ರೈ ಮಾಡ್ಕೊಳ್ತೀವಿ ನೋಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದೇ ರೀತಿಯಾಗಿ ನೀವು ಈ ರವೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ದು ರವೆ ಎಲ್ಲ ಸಿದೋಗ್ಬಿಡುತ್ತೆ. ನೋಡಿ, ಒಂದು 5 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತಾ ಬನ್ನಿ. ರವೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 2 ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತೇನೆ. 1 ಕಪ್ಪು ರವೆಗೆ 2 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡ್ರೆ ಆಯಿತು. ನೀವು ಯಾವುದೇ ಕಪ್ನಲ್ಲಿ ನೀವು ರವೆ ತಗೊಂಡ್ರೆ ಅದೇ ಕಪ್ನಲ್ಲಿ ನೀವು 2 ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರವೆ ಏನಿದೆ ಹಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಬನ್ನಿ, ಇಲ್ದಿದ್ರೆ ಅದು ತಳ ಹಿಡ್ದು ಬಿಡುತ್ತೆ. ನೋಡಿ, ರವೆ ಎಲ್ಲ ಚೆನ್ನಾಗಿ ಹಾಲನ್ನೆಲ್ಲ ಇಟ್ಕೊಂಡು ಗಟ್ಟಿ ಆಗ್ತಾ ಬಂದಿದೆ. ಇದು ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡುವ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನಾನು 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ. ಇದಕ್ಕೆ 2.5 ಕಪ್ಪಷ್ಟು ನೀರನ್ನ ಕೂಡ ಹಾಕ್ಕೊಳ್ತೇನೆ. ಸ್ವಲ್ಪ ಏಲಕ್ಕಿನ ಕೂಡ ಹಾಕ್ಕೊಳ್ತೇನೆ. ನೀವು ಬೇಕಿದ್ದರೆ ಈ ರೋಸ್ ವಾಟರ್ ಅಥವಾ ಕೇಸರಿ ದಳ ಎಲ್ಲ ಬರುತ್ತಲ್ವ, ಅದನ್ನ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಸಕ್ಕರೆನೆಲ್ಲ ಕರಗಿ ಕುದಿ ಬಂದಮೇಲೆ ಈ ರೀತಿಯಾಗಿ ಒಂದು ಅಂಟು ಬಂದರೆ ಸಾಕು. 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ಬೇಡ. ಇದಕ್ಕೆ ಈ ರೀತಿಯಾದ ಒಂದು ಪಾಕ ಆದರೆ ಸಾಕು. ಇದಕ್ಕೆ ನೋಡಿ, ಈ ನಾವು ರವೆ ಮಿಶ್ರಣ ಏನು ಮಾಡಿದ್ವಿ ನೋಡಿ, ಅದು ತಣ್ಣಗಾಗಿದೆ. ಈಗ ಇದಕ್ಕೆ ನಾವು ಹಾಲಿನ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಒಂದು 10 ರೂಪಾಯಿದು ಹಾಲಿನ ಪ್ಯಾಕೆಟ್ ಬರುತ್ತಲ್ವ, ಹಾಲಿನ ಪೌಡರ್, ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಪೂರ್ತಿಯಾಗಿ 10 ರೂಪಾಯಿದು ಪ್ಯಾಕೆಟ್ ಹಾಲಿನ ಪುಡಿನ ಪೂರ್ತಿಯಾಗಿ ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲಿಸ್ಬೇಕಾದ್ರೆ ಕೈಗೆಲ್ಲ ಈ ರೀತಿಯಾಗಿ ಅಂಟ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆಗ ನೀಟಾಗಿ ಈಸಿಯಾಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೋದು. ಕೈಗೆಲ್ಲ ಏನೂ ಅಂಟ್ಕೊಳ್ಳೋದಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಸಿಯಾಗಿ. ಎಲ್ಲನೂ ಈ ರೀತಿಯಾಗಿ ಕಲಿಸ್ಮೇಲೆ ಈ ಹಿಟ್ಟನ್ನ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಉಂಡೆನ ಕಟ್ಕೊಳ್ಳುವ. ನಾವು ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಉಂಡೆನ ಕಟ್ಕೊಳ್ತೀವಿ ನೋಡಿ, ಅದೇ ರೀತಿಯಾಗಿ ನಾವು ಉಂಡೆನ ಕಟ್ಕೊಳ್ಬೋದು. ಅದೇ ಶೇಪು ಇದೇ ಶೇಪ್ ಅಂತ ಏನೂ ಇಲ್ಲ. ನಿಮ್ಗೆ ಯಾವ ಶೇಪ್ ಇಷ್ಟ ಇದೆ ನೋಡಿ, ಆ ಶೇಪ್ನ ನೀವು ಮಾಡ್ಕೊಳ್ಬೋದು. ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಬೋದು, ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ನೋಡಿ, ಎಲ್ಲನೂ ಇದೇ ರೀತಿಯಾಗಿ ನಾವು ಉಂಡೆನ ಕಟ್ಕೊಂಡು ಇಟ್ಕೊಳ್ಳುವ. ಇದು ಒಂದು 10 ರಿಂದ 15 ನಿಮಿಷದೊಳಗಡೆ ಈ ಸ್ವೀಟ್ ರೆಸಿಪಿನ ಮಾಡ್ಬೋದು. ತುಂಬಾ ಸ್ವೀಟೆಲ್ಲ ಇಷ್ಟಪಡೋರು ಕೂಡ ಈ ರೀತಿಯಾದ ಒಂದು ಸಿಂಪಲ್ ಆಗಿ ರೆಸಿಪಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನೀವು ಖಂಡಿತವಾಗ್ಲೂ ಮನೇಲಿ ಮಾಡಲೇಬೇಕು. ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದು. ನೋಡಿ, ಎಲ್ಲನೂ ಉಂಡೆನೆಲ್ಲ ಕಟ್ಕೊಂಡಾಯಿತು. ಈಗ ನಾವು ಎಣ್ಣೆನೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀವಿ. ಆ ಎಣ್ಣೆ ಬಿಸಿ ಆದಮೇಲೆ ಎಲ್ಲನೂ ಫ್ರೈ ಮಾಡ್ಕೊಂಡ್ರೆ ಆಯಿತು. ಎಣ್ಣೆ ಯಾವುದೇ ಕಾರಣಕ್ಕೂ ಜಾಸ್ತಿ ಬಿಸಿಯಾಗಿರಬಾರ್ದು. ಒಂದು ಮೀಡಿಯಮ್ ಆಗಿ ಎಣ್ಣೆ ಬಿಸಿ ಆದಮೇಲೆ ಮಾತ್ರ ಇದನ್ನ ನಾವು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಂಡ್ರೆ ಅದು ಫುಲ್ಲು ಮೇಲೆ ಏನಿದೆ ಅದೆಲ್ಲ ಫುಲ್ ಸೀದೋಗ್ಬಿಡುತ್ತೆ. ಒಳಗಡೆ ಬೆಂದಿರೋದಿಲ್ಲ, ಮೇಲೆ ಮಾತ್ರ ಸೀದೋಗಿರುತ್ತೆ, ಬ್ರೌನ್ ಕಲರ್ ಬಂದಿರುತ್ತೆ ಅಷ್ಟೇ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಮಾತ್ರ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಉಂಡೆಗಳನ್ನು ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನ ನಾವು ತೆಗೆದುಬಿಡುವ. ಈಗ ತೆಗೆದು ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬಾರ್ದು. ಎಲ್ಲನೂ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಎಲ್ಲನೂ ಒಂದೇ ಸರಿ ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ನಾವೀಗ ಒಂದು ಸರಿ ಹಾಕೋದು ಮತ್ತು ಇನ್ನೊಂದು ಸರಿ ತೆಗೆದು ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬಾರ್ದು. ಎಲ್ಲನೂ ಆದಮೇಲೆ ಒಂದು ಪ್ಲೇಟ್ಗೆ ಹಾಕಿ ನಂತರ ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿಯಾದ ಒಂದು ಕಲರ್ ಬಂದ ಮೇಲೆ
ಒಂದು ಪ್ಲೇಟಿಗೆ ಎಲ್ಲನೂ ಹಾಕಿ ಇಟ್ಕೊಳ್ಳಿ. ತುಂಬಾ ಈಸಿ ಫ್ರೆಂಡ್ಸ್ ಇದು ಮಾಡೋದು. ನೋಡಿ ಸಕ್ಕರೆ ಪಾಕಕ್ಕೆ ನಾನೀಗ ಎಲ್ಲನೂ ಮಾಡಿರುವಂಥ ಉಂಡೆಗಳನ್ನೆಲ್ಲ ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತೇನೆ. ಹಾಕ್ಬಿಟ್ಟು ಒಂದು ಸ್ಪೂನಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಯಾವತ್ತೂ ಬಿಸಿಯಾಗಿರಬೇಕು. ತಣ್ಣಗಾಗಿದ್ದರೆ ಆ ಸಕ್ಕರೆ ಪಾಕ ಹೀರ್ಕೊಳ್ಳೋದಿಲ್ಲ. ಅಕಸ್ಮಾತ್ ನೀವು ಸಕ್ಕರೆ ಪಾಕ ಮಾಡಿರೋದು ತಣ್ಣಗಾಗಿದ್ದರೆ ಅಂದರೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನ ನಾವೀಗ ಒಂದು 2ರಿಂದ 3 ಅವರ್ ಇದನ್ನ ಕ್ಲೋಸ್ ಮಾಡಿಡುವ. ಆಗ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನೋಡಿ ಸಕ್ಕರೆ ಪಾಕನೆಲ್ಲ ಹಿಡ್ಕೊಂಡು ಚೆನ್ನಾಗಿ ಯಾವ ರೀತಿಯಾಗಿದೆ ಅಂತ ನೋಡಿ ತೋರಿಸ್ತೇನೆ ನಾನು. ಈಗ 2ರಿಂದ 3 ಅವರ್ ಇದು ಹಾಗೆ ಬಿಟ್ಟಿದ್ವಿ. ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ತುಂಬಾ ಚೆನ್ನಾಗಿರೋ ಒಂದು ರವೆ ಗುಲಾಬ್ ಜಾಮೂನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಕಟ್ ಮಾಡಿ ಕೂಡ ನಾನು ತೋರಿಸ್ತೇನೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ತುಂಬಾ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿದ್ದು. ರವೆ ಗುಲಾಬ್ ಜಾಮೂನ್ ಅಂತಲೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಲೇಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ ಒಮ್ಮೆ ಟ್ರೈ ಮಾಡಿ. ಈ ರೀತಿಯಾದ ಒಂದು ರೆಸಿಪಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.